पूज्याय राघवेंद्राय सत्य धर्म रथाय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಪುಣ್ಯ ಕ್ಷೇತ್ರಕ್ಕೆ, ಈ ಪುಣ್ಯ ಭೂಮಿಗೆ ಕಾಲಿಟ್ಟ ತಕ್ಷಣ ಎದೆಲ್ ಕಟ್ಟಿರೋ ಕಷ್ಟ ಎಲ್ಲ ಕರಗಿ ನೀರಾಗಿ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತೆ ಅಂತ ಒಂದು ಪವಿತ್ರವಾದ ಕ್ಷೇತ್ರ, ಧರ್ಮವನ್ನ ಸಾರ್ತಾ ಇರುವಂತಹ ಕ್ಷೇತ್ರ, ಸತ್ಯವನ್ನ ರಕ್ಷಿಸ್ತಾ ಇರುವಂತಹ ಕ್ಷೇತ್ರ ಮಂತ್ರಾಲಯ. ನಾನಿವತ್ತು ಗುರುಗಳ ಸನ್ನಿಧಾನಕ್ಕೆ ಬಂದಿದ್ದೀನಿ. ನಿಮ್ಮನ್ನೆಲ್ಲರನ್ನೂ ಪ್ರವಾಸಿ ಪ್ರಪಂಚದ ಮೂಲಕ ಇವತ್ತು ಈ ಮಂತ್ರಾಲಯದಲ್ಲಿ ಗುರುಗಳ ಆಶೀರ್ವಾದನ ಕೂಡ ನಿಮಗೆ ಕೊಡಿಸೋದಕ್ಕೆ ಬಂದಿದ್ದೀನಿ. ಬನ್ನಿ, ಮಂತ್ರಾಲಯದ ಬಗ್ಗೆ ನಾನು ಏನೂ ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ನಿಜ ಹೇಳಬೇಕು ಅಂದರೆ ಯಾವುದೇ ಜಾಗಕ್ಕೆ ಹೋಗಿ ನೀವು ಪ್ರಪಂಚದ ಮೂಲೆ ಮೂಲೆಯಲ್ಲೂ ರಾಯರ ಭಕ್ತರಿದ್ದಾರೆ. ನೀವು ರಾಯರ ಭಕ್ತರು ಇಲ್ಲದೆ ಇರೋ ಒಂದು ಮನೆ ಅಥವಾ ಒಂದು ಜಾಗ, ಒಂದು ಊರನ್ನು ತೋರಿಸಿ ನೋಡೋಣ. ಪ್ರತಿಯೊಬ್ಬರು ರಾಯರ ಭಕ್ತರು. ಇಲ್ಲಿ ಇಷ್ಟು ಜನ ನೆರೆದಿರೋದು ಅದಕ್ಕೆ ಸಾಕ್ಷಿ. ಯಾವ್ಯಾವ ಊರಿಂದ, ಯಾವ್ಯಾವ ರಾಜ್ಯದಿಂದ, ಯಾವ್ಯಾವ ದೇಶದಿಂದ ಬಂದಿದ್ದಾರೋ ಗೊತ್ತಿಲ್ಲ, ಸುಮಾರು ಜನ ಇಲ್ಲಿ ನೆರೆದಿದ್ದಾರೆ. ಹೇಳಿ ಕೇಳಿ ಶ್ರಾವಣ ಬೇರೆ. ಶ್ರಾವಣ ಅಂದ ತಕ್ಷಣ ಗುರುಗಳ ಆರಾಧನೆಯ ಸಮಯ. ಸೊ ಇಲ್ಲಿ ಸಾಕಷ್ಟು ಅರೇಂಜ್ಮೆಂಟ್ಸ್ಗಳು ನಡೀತಾ ಇದೆ. ನಾನಿವತ್ತು ಪ್ರವಾಸಿ ಪ್ರಪಂಚದ ಮೂಲಕ ಈ ಒಂದು ಪ್ರವಾಸಿ ಸ್ಥಳಕ್ಕೆ, ಅಂದರೆ ರಾಘವೇಂದ್ರರ ಸನ್ನಿಧಿಗೆ, ರಾಯರ ಸನ್ನಿಧಿಗೆ ಹೆಂಗೆ ಬರಬೇಕು, ಎಷ್ಟೆಲ್ಲ ಖರ್ಚಾಗುತ್ತೆ, ಇಲ್ಲಿ ಬಂದ ಮೇಲೆ ಏನೆಲ್ಲ ಮಾಡಬೇಕು, ಏನೆಲ್ಲ ನೋಡಬೇಕು, ಅದಾದ ಮೇಲೆ ನಿಮಗೆ ಉಳ್ಕೊಳ್ಳೋದಕ್ಕೆ, ಊಟಕ್ಕೆ ವ್ಯವಸ್ಥೆಗಳು ಹೇಗಿದೆ, ಈ ಪ್ರತಿಯೊಂದು ವಿಷಯನೂ ನಾನು ನಿಮ್ಮ ಜೊತೆ ಹಂಚ್ಕೊತೀನಿ. ಪ್ರತಿಯೊಂದು ವಿಷಯನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರವಾಸಿ ಪ್ರಪಂಚದ ಒಂದು ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಬನ್ನಿ, ರಾಯರ ದರ್ಶನ ಮಾಡೋಣ, ಅವರ ಆಶೀರ್ವಾದನ ಪಡ್ಕೊಳ್ಳೋಣ. ರಾಯರು ನಮ್ಮ ಜೊತೆ ಇರೋವರೆಗೂ ಯಾವ ದುಷ್ಟಶಕ್ತಿನೂ ನಮ್ಮ ಹತ್ರಕ್ಕೆ ಬರಲ್ಲ. ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಕಾಲಿಟ್ಟ ಮೇಲೆ ನಮಗೆ ಅವರ ಆಶೀರ್ವಾದ ಸಿಕ್ಕೇ ಸಿಗತ್ತೆ. ಒಂದು ಸುತ್ತು ಅವರನ್ನು ಸುತ್ತ ಹಾಕಿದ್ರೆ ನಮಗೆ ಅದೆಷ್ಟೋ ಜನ್ಮದ ಪಾಪ ಕಳಿಯುತ್ತೆ ಅಂತ ಹೇಳ್ತಾರೆ. ಬನ್ನಿ, ಈಗ ರಾಯರ ದರ್ಶನ ಮಾಡೋಣ. ಮಂತ್ರಾಲಯಕ್ಕೆ ಬರಬೇಕು ಅಂದರೆ ನಿಮ್ಗೆ ಹೆಂಗೆ ಬರಬೇಕು ಅನ್ನೋದು ಎಷ್ಟೊಂದು ಜನಕ್ಕೆ ಇವತ್ತಿಗೂ ಕನ್ಫ್ಯೂಷನ್ಸ್ ಇದೆ. ಆ ಕನ್ಫ್ಯೂಷನ್ಸ್ ಬೇಡ. ರಾಜ್ಯ ಸರ್ಕಾರ ಹೆಚ್ಚು ಕಮ್ಮಿ ಎಲ್ಲ ಜಿಲ್ಲೆಗಳಿಂದಲೂ ಮಂತ್ರಾಲಯಕ್ಕೆ ಬರೋದಕ್ಕೆ ಬಸ್ ವ್ಯವಸ್ಥೆ ಮಾಡಿದೆ. ಆದರೆ ನೀವು ಬಸ್ ವ್ಯವಸ್ಥೆ ಒಂದೇ ಅಲ್ಲ, ಬಸ್ ವ್ಯವಸ್ಥೆ ಎಷ್ಟೋ ಜಿಲ್ಲೆಗಳಲ್ಲಿಲ್ಲ. ಆಮೇಲೆ ಎಷ್ಟೋ ಜಿಲ್ಲೆಗಳಲ್ಲಿ ವಾರದಲ್ಲಿ 2 ದಿನಕ್ಕೆ ಬಸ್ ಇದೆ, ಆ ಥರ ಎಲ್ಲ ಇದೆ. ಬಟ್ ಟ್ರೈನಲ್ಲಿ ಬರಬೇಕು ಅಂದರೆ ತತ್ಕಾಲಲ್ಲೂ ನೀವು ಬುಕ್ ಮಾಡ್ಕೋಬೋದು, ಅಥವಾ ಮುಂಚಿತವಾಗೇ ನೀವು ಟ್ರೈನ್ನ ಬುಕ್ ಮಾಡ್ಕೊಬೋದು. ಎಲ್ಲ ಕಡೆಯಿಂದನೂ ಟ್ರೈನ್ಗೆ ಒಂದು ವ್ಯವಸ್ಥೆ ಇದೆ, ತುಂಬ ಚೆನ್ನಾಗಿದೆ ಟ್ರೈನ್ ವ್ಯವಸ್ಥೆ ಕೂಡ. ನೀವು ಯಾವುದರಲ್ಲಿ ಬರಬೇಕು ಅಂತ ಡಿಸೈಡ್ ಮಾಡ್ತೀರಾ, ಮಾಡಿಬಿಟ್ಟು ಆಮೇಲೆ ನೀವು ತತ್ಕಾಲಲ್ಲಿ ಕೂಡ ಅಷ್ಟು ಬೇಗ ಸಿಕ್ಕಲ್ಲ ತತ್ಕಾಲಲ್ಲಿ ಬರಬೇಕು ಅಂದರೆ. ಅದರ್ವೈಸ್ ಕಾರಲ್ಲಿ ಬರ್ಬೋದು. ಬೆಂಗಳೂರಿಂದ ಅಂತೂ ನಿಮಗೆ ಬೇಕಾದಷ್ಟು ಬಸ್ಗಳು, ರಾಜಧಾನಿಯಿಂದ. ಹಾಗಾಗಿ ನಿಮಗೆ ಇಲ್ಲಿಗೆ ಬರೋದಕ್ಕೆ ತುಂಬ ಏನು ಕಷ್ಟ ಆಗಿಲ್ಲ. ಆದರೆ ಅದ್ರ ಜೊತೆಗೆ ನಿಮಗೆ ಇಲ್ಲಿ ಬಂದರೆ ಉಳ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ಅನಿಸ್ಬೋದು. ಉಳ್ಕೊಳ್ಳೋದಕ್ಕೆ ಪ್ರೈವೇಟ್ ಹೋಟೆಲ್ಗಳು ಇದ್ದಾವೆ, ಮಠದ್ದೇ ಆದಂಥ ವ್ಯವಸ್ಥೆ ಕೂಡ ಇದೆ, ಅಂದರೆ ರೂಮ್ಗಳು ಕೂಡ ಸಿಗುತ್ತೆ. ಆದರೆ ಮುಂಚಿತವಾಗೇ ಬುಕ್ಕಿಂಗ್ ಮಾಡಬೇಕು. ನೀವು ದಿಢೀರಂತ ಬಂದರೆ ನಿಜವಾಗ್ಲೂ ಆಗಲ್ಲ, ಕಾಯ್ತಾ ಕೂತ್ಕೋಬೇಕಾಗುತ್ತೆ, ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಹಂಗೆ ಮಾಡಬಾರ್ದು ಅಂದರೆ ಏನು ಮಾಡಬೇಕು, ನೀವು ಮೊದಲೇ ಬುಕ್ ಮಾಡ್ಕೊಂಡು ಬರಬೇಕು. ತುಂಬ ರೀಸ್ನಬಲ್ ರೇಟ್ಗಳಿದ್ದಾವೆ. ಸೊ ಆರಾಮಾಗಿ ನೀವು ಬುಕ್ ಮಾಡ್ಕೋಬೋದು. ಮಠದ ಏನು ರೂಮ್ಗಳಿದ್ದಾವೆ ಅವೆಲ್ಲ 400ರಿಂದ ಶುರುವಾಗುತ್ತೆ. ಅಂದರೆ ಅದ್ರ ಜೊತೆಗೆ ನೀವು ಇಲ್ಲಿಗೆ ಬರಬೇಕು ಅಂದರೆ ಎಷ್ಟು ಖರ್ಚಾಗುತ್ತೆ ಅಂದರೆ, ನೀವು ಟ್ರೈನಲ್ಲಿ ಬರ್ತಿರೋ ಬಸ್ಸಲ್ಲಿ ಬರ್ತಿರೋ ಆ ಟಿಕೆಟ್ ರೇಟ್ ಬಿಟ್ಟು ನಿಮಗೆ ಒಬ್ಬರಿಗೆ 600 ರೂಪಾಯಿ ಖರ್ಚಾಗ್ಬೋದೇನೋ ಮ್ಯಾಕ್ಸಿಮಮ್. ಅಂದರೆ ನೀವು ಮಠದಲ್ಲೇ ಊಟ ಮಾಡ್ತೀರೋ ಅಂದರೆ ಅದಕ್ಕೂ ನೀವು ಖರ್ಚು ಮಾಡೋ ಅಗತ್ಯ ಇಲ್ಲ. ರಾಯರ ದರ್ಶನ ತುಂಬ ಈಸಿ, ತುಂಬ ಆರಾಮಾಗಿ ನೀವು ರಾಯರನ್ನು ದರ್ಶನ ಮಾಡ್ಬೋದು. ಅವರ ಆಶೀರ್ವಾದನ, ಅವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ಬೋದು. ತುಂಬ ಈಸಿಯಾಗಿರುವಂತಹ ಒಂದಷ್ಟು ವೇಸು ಇದು. ನೀವು ಸ್ವಂತ ವೆಹಿಕಲಲ್ಲಿ ಬರ್ತೀರಾ ಅಂದರೆ ಆರಾಮಾಗಿ ಯಾವಾಗ ಬೇಕಾದರೂ ಬರ್ಬೋದು. ಆ್ಯಂಡ್ ಈಗ ನೋಡಿ, ಮಳೆಗಾಲ ಅಂತ ಅನಿಸ್ತಾನೇ ಇಲ್ಲ, ಅಷ್ಟು ಬಿಸಿಲು ಇದೆ. ಆದರೆ ತುಂಗಭದ್ರೆ ಮಾತ್ರ ತುಂಬಿ ಹರಿತಾ ಇದ್ದಾಳೆ. ತುಂಗಭದ್ರೆ ತುಂಬಿ ಹರಿತಾ ಇದ್ದಾಳೆ. ಅದಕ್ಕೆ ಇಲ್ಲಿ ಕಾವಲು ಕಾಯ್ಕೊಂಡು ನಿಂತಿದ್ದಾರೆ. ಯಾಕೆ ಬೇಕು ಅಲ್ಲಿ ಹೋಗೋದು, ಕಾಲು ಜಾರೋದು, ಕೆಳಗೆ ಬೀಳೋದು, ಇದೆಲ್ಲ ಅವಾಂತರಗಳು ಬೇಡ ಅಂತ. ಎಷ್ಟು ವಿಶಾಲವಾಗಿ ಹರಿತಾ ಇದ್ದಾಳೆ ಅಂದರೆ ಆ ಕಡೆ ಎಂಡ್ ಕಾಣಬಾರ್ದು, ಆ ಲೆವೆಲ್ಗೆ ಹರಿತಾ ಇದ್ದಾಳೆ. ಸೊ ಹಾಗಾಗಿ ಏನು ಮಾಡಿದ್ದಾರೆ, ಇಲ್ಲಿ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಯಾರು ಬೇಕಾದರೂ ಆರಾಮಾಗಿ ಇಲ್ಲಿ ನಿಂತು ಸ್ನಾನ ಮಾಡ್ಬೋದು. ಸ್ನಾನ ಮಾಡಿ ಫ್ರೆಶ್ ಆಗಿ ಅವರು ದೇವಸ್ಥಾನಕ್ಕೆ ಹೋಗ್ಬೋದು. ಸೊ ಇದು ಒಂದು ವ್ಯವಸ್ಥೆ ಮಾತ್ರ ತುಂಬ ಇಷ್ಟ ಆಯಿತು ನನಗೆ.
ಚಿಕ್ಕ ಮಕ್ಕಳಿಂದ ಮುದುಕರವರೆಗೂ ಎಲ್ಲರೂ ಆರಾಮಾಗಿ ಇಲ್ಲಿ ನದಿ ನೀರು, ಅಲ್ಲಿ ಪೈಪ್ ಹಾಕಿದ್ದಾರೆ, ಅಲ್ಲಿಂದ ಮೋಟ್ರಲ್ಲಿ ಇಲ್ಲಿ ಶವರ್ ಥರ ಆಗಿದೆ. ತುಂಬ ಚೆನ್ನಾಗಿ ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಅವರು ರೂಮ್ ತಗೋಬೇಕು ಅನ್ನೋ ಒಂದು ಪ್ರಮೇಯನೇ ಇಲ್ಲ. ಅಷ್ಟು ಆರಾಮಾಗಿ ಇಲ್ಲೇ ಸ್ನಾನ ಮಾಡಿಕೊಂಡು ಅವರು ರಾಯರ ದರ್ಶನಕ್ಕೆ ನೇರವಾಗಿ ಹೋಗ್ಬೋದು. ಇದು ಒಂದು ರೀತಿ ತುಂಬ ಇಷ್ಟದ ಕೆಲಸ. ಯಾಕಂದರೆ ನದಿ ನೀರಿನ ಸ್ನಾನ ಅದೇ ಹೇಳ್ತಾರೆ ನೋಡಿ, ತುಂಗಾಪಾನ ಗಂಗಾ ಸ್ನಾನ ಅಂತ ಎಲ್ಲ, ಆ ಥರ ಇಲ್ಲಿ ನದಿನಲ್ಲಿ ತುಂಗಭದ್ರೆಯಲ್ಲಿ ಮಿಂದು ಆಮೇಲೆ ರಾಯರ ದರ್ಶನವನ್ನು ಮಾಡಬೇಕು. ಎಷ್ಟು ಅದ್ಭುತ ಅಲ್ಲ. ನನಗೆ ಈ ನದಿ ತೀರ ನೋಡ್ತಾ ಇದ್ದರೆ ಇಲ್ಲಿಂದ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ, ಇಷ್ಟು ಪ್ರಶಾಂತವಾಗಿದೆ. ಆದರೆ ಸ್ವಲ್ಪ ಭಕ್ತಾದಿಗಳು ಒಂದಷ್ಟು ಗಲಾಟೆ ಬಿಟ್ಟರೆ ಇನ್ನೇನೂ ಇಲ್ಲ. ಇಲ್ಲಿ ತಣ್ಣಗೆ ಗಾಳಿ, ಅದ್ಭುತವಾದ ಒಂದು ಜಾಗ ಇದು. ಯಾವಾಗಲೂ ನದಿಗಳು ತುಂಬಿ ಹರಿತಾ ಇರಬೇಕು, ಆವಾಗಲೇ ನಮ್ಮ ರಾಜ್ಯ ಸುಖ ಸಂತೋಷದಿಂದ ಇರೋದಕ್ಕೆ ಸಾಧ್ಯ. ಎನಿವೇಸ್ ಹೋಗೋಣ ಇವಾಗ, ಲೆಟ್ಸ್ ಗೋ. ರಾಯರ ದರ್ಶನವನ್ನು ಮಾಡೋದಕ್ಕೂ ಮುಂಚೆ ನಾವು ಮಂತ್ರಾಲಯದ ಬಗ್ಗೆ ಒಂದಷ್ಟು ವಿಷಯನ ತಿಳ್ಕೊಳ್ಳೋಣ. ಮಂತ್ರಾಲಯಕ್ಕೆ ಮೊದಲನೇ ಹೆಸರು ಮಂಚಾಲೆ. ಮಂಚಾಲೆ ಅನ್ನೋ ಒಂದು ಗ್ರಾಮ. ಈ ಗ್ರಾಮಕ್ಕೆ ದೇವತೆ ಮಂಚಾಲಮ್ಮ. ರಾಯರು ಕೂಡ ಇಲ್ಲಿ ಬಂದು ನೆಲೆಸೋದಕ್ಕೆ ಮಂಚಾಲಮ್ಮನ ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ನಾವು ಕೂಡ ಯಾರೇ ಭಕ್ತರು ಇಲ್ಲಿಗೆ ಬಂದರೂ ರಾಯರ ಆಶೀರ್ವಾದನ ಪಡ್ಕೊಳ್ಳೋದಕ್ಕೂ ದರ್ಶನವನ್ನು ಪಡ್ಕೊಳ್ಳೋದಕ್ಕೂ ಮೊದಲು ನಾವು ಮಂಚಾಲಮ್ಮನ ದರ್ಶನವನ್ನು ಮಾಡಬೇಕು, ಮಂಚಾಲಮ್ಮನ ಆಶೀರ್ವಾದವನ್ನು ಪಡ್ಕೋಬೇಕು. ಆ ನಂತರನೇ ರಾಯರು ನಮಗೆ ಒಲಿಯೋದು. ಗ್ರಾಮ ದೇವತೆಯ ಆಶೀರ್ವಾದ ತುಂಬ ಮುಖ್ಯ ಅನ್ನೋದನ್ನು ಈ ಒಂದು ವಿಷಯ ನಮಗೆ ತಿಳಿಸ್ಕೊಡುತ್ತೆ. ಸೊ ನಾವಿವಾಗ ಮಂಚಾಲಮ್ಮನ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ಆಕೆಯ ಆಶೀರ್ವಾದನ ಪಡ್ಕೊಂಡು ಆಮೇಲೆ ನಾವು ರಾಯರ ದರ್ಶನವನ್ನು ಮಾಡೋಣ. ಸೊ ನಾವಿವಾಗ ಎಲ್ಲಿಗೆ ಹೋಗೋಣ? ಮಂಚಾಲಮ್ಮನ ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ. ಮಂಚಾಲಮ್ಮ ಈ ಗ್ರಾಮದ ದೇವತೆ. ಮಂತ್ರಾಲಯ ಅಂತ ಕರೆಸ್ಕೊಳ್ಳೋದಕ್ಕೂ ಮುಂಚೆ ಇದು ಮಂಚಾಲೆ. ಸೊ ನಾವಿವಾಗ ಮಂಚಾಲಮ್ಮನ ಆಶೀರ್ವಾದ ಪಡೆದು, ರಾಯರ ಆಶೀರ್ವಾದ ಪಡೆದು ಆಮೇಲೆ ನಾವೊಂದು ವಿಶೇಷವಾದ ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೀವು ನನ್ನ ಜೊತೆ ಬರಬೇಕು. ಬರ್ತೀರಾ? ಬನ್ನಿ. ನೋಡಿದ್ರಿ ಅಲ್ಲ, ಮಂಚಾಲಮ್ಮನ ಆಶೀರ್ವಾದ ಸಿಕ್ತು, ಬಳೆ ಸಿಕ್ತು, ಹೂವು ಸಿಕ್ತು, ಕುಂಕುಮ ಸಿಕ್ತು, ಪ್ರಸಾದ ಸಿಕ್ತು. ಮಂಚಾಲಮ್ಮನ ಆಶೀರ್ವಾದ ತಗೊಂಡಾದ್ಮೇಲೆ ನಾವೀಗ ರಾಯರ ದರ್ಶನಕ್ಕೆ ಹೋಗೋಣ. ರಾಯರ ದರ್ಶನ ಮಾಡಿಕೊಂಡು ಅವ್ರ ಜೊತೆ ಒಂದಷ್ಟು ಹೊತ್ತು ನೆಮ್ಮದಿಯಾಗಿ ಕಳೆದು ಒಂದಷ್ಟು ನೆಮ್ಮದಿನ ತಗೊಂಡು ವಾಪಸ್ ಹೋಗೋಣ. ಓಕೆನಾ? ರಾಯರ ಹತ್ರ ಹೋಗೋಣ, ಬನ್ನಿ. ರಾಯರ ದರ್ಶನ ಆಯಿತು. ಅದ್ಭುತವಾದ ದರ್ಶನ. ನಿಜವಾಗ್ಲೂ ಮನಸ್ಸಿಗೆ ತುಂಬಾ ತೃಪ್ತಿ ಕೊಡುವಂಥ ಜಾಗ ಇದು. ನೀವೆಲ್ಲರೂ ಬನ್ನಿ. ಪ್ರಪಂಚದಾದ್ಯಂತ ಎಲ್ಲ ಕಡೆನೂ ರಾಯರ ಭಕ್ತರಿದ್ದಾರೆ. ಅವ್ರಿಗೆ ಹೇಳೋದೇ ಬೇಡ. ಪ್ರತಿಯೊಬ್ಬರು ಪ್ರತಿಯೊಂದು ಸಮಯದಲ್ಲೂ ಬಂದು ಅವರು ದರ್ಶನ ಮಾಡ್ಕೊಂಡು ಹೋಗೇ ಹೋಗ್ತಾರೆ. ಆರಾಧನೆ ಸಮಯದಲ್ಲಂತೂ ಸಿಕ್ಕಾಬಿಟ್ಟೆ ವಿಜೃಂಭಣೆಯಿಂದ ಆಚರಿಸ್ತಾರೆ. ಪ್ರಹ್ಲಾದ್ ರಾಯರ 3ನೇ ಅವತಾರ ರಾಘವೇಂದ್ರ ಸ್ವಾಮಿಗಳು. ಅವರ ದರ್ಶನ ಮಾತ್ರದಿಂದನೇ ನಮಗೆ ಅದೆಷ್ಟೋ ಜನ್ಮದ ಪಾಪಗಳು ಕಳೆದು ಹೋಗುತ್ತೆ ಅನ್ನೋದು ಒಂದು ದೊಡ್ಡ ಪ್ರತೀತಿ.
ಇಲ್ಲಿ ಬಂದು ಕಾಲಿಟ್ಟ ತಕ್ಷಣ ನೆಮ್ಮದಿ ಸಿಗೋದು ನಿಜವಾಗ್ಲೂ ಅದು ಅನುಭವಿಸಿದವ್ರಿಗೆ ಗೊತ್ತು. ಆ ಫೀಲ್ ನೀವು ಮಾಡಬೇಕು. ನಾನು ಹೇಳಿದ್ನಲ್ವ, ಎಲ್ಲ ಕಡೆನೂ ಜನ ಇದ್ದಾರೆ, ಎಲ್ಲ ಕಡೆನೂ ಗುರುಗಳಿಗೆ ಭಕ್ತರಿದ್ದಾರೆ. ಹಾಗಾಗಿ ಯಾವತ್ತೂ ಗುರು ಕೆಟ್ಟವನಾಗಬಾರ್ದಂತೆ. ಗುರುವಿನ ಆಶೀರ್ವಾದ ಯಾವಾಗಲೂ ನಿಮ್ಗೆಲ್ಲರಿಗೂ ಇರಲಿ ಅಂತ ನಾನು ಬೇಡ್ಕೊತೀನಿ. ಗುರು ರಾಘವೇಂದ್ರರ ಆಶೀರ್ವಾದ ತಗೊಂಡಾದ್ಮೇಲೆ, ರಾಯರ ಆಶೀರ್ವಾದ ತಗೊಂಡಾದ್ಮೇಲೆ ನಾವೆಲ್ಲಿಗೆ ಹೋಗಬೇಕು? ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ರಾಯರು ಕೈಯಾರೆ ವೆಂಕಟೇಶ್ವರ ಸ್ವಾಮಿಗೆ ಪೂಜಿಸ್ತಿದ್ದಂತಹ ಆ ದೇವ್ರದ್ದು ಒಂದು ದರ್ಶನ ಮಾಡಿ ಆ ದೇವ್ರದ್ದು ಒಂದು ಆಶೀರ್ವಾದನೂ ಪಡ್ಕೊಳ್ಳೋಣ. ಸೊ ಪ್ರವಾಸಿ ಪ್ರಪಂಚದ ಮೂಲಕ ಮಂತ್ರಾಲಯದ ಒಂದು ಅದ್ಭುತವಾದ ಎಪಿಸೋಡ್ನ ನಾನು ಹೆಂಗೆ ಬಣ್ಣಿಸ್ಬೇಕಂತಲೇ ಗೊತ್ತಾಗ್ತಿಲ್ಲ ನನಗೆ. ಅಷ್ಟು ತೃಪ್ತಿ ಕೊಟ್ಟಿದೆ ಈ ಒಂದು ಜಾಗ, ಅಷ್ಟು ನೆಮ್ಮದಿ ಕೊಟ್ಟಿದೆ. ಬನ್ನಿ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ಹೆಂಗಿದೆ ಅಂತ ನೋಡೋಣ. ರಾಯರು ಸ್ವತಃ ಕೈಯಾರ ಪೂಜೆ ಮಾಡಿದ್ದು ಅಂದಾಗ ಇದು ಇನ್ನೂ ರೋಮಾಂಚನಕಾರಿ. ಸೊ ಹಾಗಾಗಿ ಬನ್ನಿ, ಹೋಗಿ ನಾವು ಅಲ್ಲಿ ದರ್ಶನನ ತಗೊಂಡು ವೆಂಕಟೇಶ್ವರ ಸ್ವಾಮಿಯ ಒಂದು ಆಶೀರ್ವಾದಕ್ಕೆ, ಕೃಪೆಗೆ ಪಾತ್ರರಾಗೋಣ. ಓಕೆನಾ? ನೀವು ನನ್ನ ಜೊತೆ ಬರ್ತೀರಲ್ಲ? ಬನ್ನಿ. ಮಂಚಾಲಮ್ಮನ ದರ್ಶನವನ್ನು ಪಡೆದಾದ್ಮೇಲೆ ನಾವು ರಾಯರ ದರ್ಶನವನ್ನು ಪಡಿತೀವಿ. ಎಷ್ಟು ಮುಖ್ಯವಾದ ಒಂದು ವಿಷಯನ ಎಷ್ಟೊಂದು ಜನ ಮರೀತಾರೆ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸಾಕ್ಷಾತ್ ವೆಂಕಟೇಶ್ವರ ನಮ್ಮ ರಾಘವೇಂದ್ರ ಸ್ವಾಮಿಗಳ ಒಂದು ಕನಸಲ್ಲಿ ಬಂದು ಪ್ರೇರೇಪಣೆ ಆಗುತ್ತೆ. ಅವರು ವೆಂಕಟೇಶ್ವರನ ದರ್ಶನಕ್ಕೆ ಹೋಗಬೇಕು ಅಂತಿರ್ತಾರೆ. ಆದರೆ ನೀನು ಅಷ್ಟು ದೂರ ಬರಬೇಡ, ನೀನು ನನ್ನನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡು, ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳಿಬಿಟ್ಟು ಗುರುಗಳು ತಮ್ಮ ಕೈಯಾರೆ ಆ ಒಂದು ವೆಂಕಟೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ಅವರು ಕೊನೆ ಉಸಿರಿರೋವರೆಗೂ ಅದನ್ನು ಪೂಜಿಸ್ತಾರೆ. ಸೊ ಅಂಥದ್ದೊಂದು ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ.